ನಮ್ಮ ಚರಿತ್ರೆಯಲ್ಲಿ ಮಗನನ್ನ ಕೊಂದಿರುವ ಇತಿಹಾಸಗಳದಾವು. ಆದ್ರೆ ಅವನ ಮಾಂಸವನ್ನ ತಿಂದಿರುವ ಇತಿಹಾಸ ಇರೋ ಕೋಟೆ ಅಂದ್ರೆ ಇದು ಮಾತ್ರ. ಆ ಮಾಂಸವನ್ನ ಉದ್ದೇಶಪೂರ್ವಕವಾಗಿ ರಾಜ ತಿಂದನ ಅಥವಾ ಗೊತ್ತಿಲ್ಲದೆ ತಿನ್ನ? ಈ ಕೋಟೆಗೆ ಮಗನ ತಿಂದ ಮಹಾರಾಜನ ದುರ್ಗ ಅಂತಾನೆ ಹೆಸರನ್ನ ಕರಿತಾ ಇರೋದು. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಒಬ್ಬ ರಾಜ ತನ್ನ ಮಾಂಸದ ದುರಾಸೆಗೆ ಮಗನನ್ನೇ ತಿಂದ. ಆ ಕೋಟೆ ಅಂತಹದ್ದೊಂದು ಕೋಟೆ, ಮಗನನ್ನೇ ತಿಂದ ಮಹಾರಾಜನ ದುರ್ಗ ಅಂತ ಹೇಳಿ. ಹಾಸನ ಜಿಲ್ಲೆ ಆಲೂರು ತಾಲೂಕು ಅಲ್ಲಿ ಬರ್ತಕ್ಕಂಥದ್ದು ಒಂದು ಏರಿಯಾ. ಈಗ ನಾನು ಇಲ್ಲಿಗೆ ಬಂದಿದ್ದೀನಿ. ಮಗ್ಗೆಯಿಂದ ಬಂದ್ರೆ ಸುಮಾರು 4 ಕಿಲೋಮೀಟರ್ ಆಗುತ್ತೆ. ಯಾವುದೇ ವೆಹಿಕಲ್ ಇಲ್ಲ. ಇನ್ನೊಂದು ದಾರಿ ಹೆಂಗಿದೆ ಅಂದ್ರೆ, ಇದು ಬಳ್ಳಾಪೇಟೆ ಹಾಸನ ಸಕಲೇಶ್ಪುರ ಮಧ್ಯೆ ಇರ್ತಕ್ಕಂಥ ಒಂದು ಊರು. ಇಲ್ಲಿಂದ ಮಗ್ಗೆ ರೋಡಲ್ಲಿ ಸುಮಾರು 10 ಕಿಲೋಮೀಟರ್ ಬರಬೇಕು. ಈ 10 ಕಿಲೋಮೀಟರ್ ಜರ್ನಿಯಲ್ಲಿ ಯಾವುದೇ ಪಬ್ಲಿಕ್ ವೆಹಿಕಲ್ ಇರೋದಿಲ್ಲ. ನಾನು ಡ್ರಾಪ್ ತಗೊಂಡೆ. ಇವರು ಕುಮಾರ್ ಅಂತ ಹೇಳಿ ತಮ್ಮ ತೋಟಕ್ಕೆ ಕೂಲಿ ಆಳುಗಳನ್ನ ಕರ್ಕೊಂಡು ಹೋಗ್ತಾರೆ. ಇವರು ಗಣೇಶ್ ಅಂತ ಹೇಳಿ ಇವರು ಕೂಡ ತಮ್ಮ ತೋಟಕ್ಕೆ ಕೂಲಿ ಆಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈ ಇಬ್ಬರ ಹತ್ರ ನಾನು ಅಪ್ ಟು ತಿಪ್ಪಾಪುರ ಅಂತ ಒಂದು ಹಳ್ಳಿ ಬರುತ್ತೆ, ಅಲ್ಲಿಗೆ ಬಂದು ಅಲ್ಲಿದ್ದ ಮತ್ತೆ 2 ಕಿಲೋಮೀಟರ್ ನಡ್ಕೊಂಡು ಬಂದರೆ ಈ ಸ್ಪಾಟಿಗೆ ಬರ್ತೀವಿ. ಎದುರುಗಡೆ ಆಪೋಸಿಟ್ ಇರೋದು ಒಂದು ಪ್ರೈವೇಟ್ ಪ್ರಾಪರ್ಟಿ. ನಮಗೆಲ್ಲ ಹೋಗೋದಕ್ಕೆ ಎಂಟ್ರಿ ಇರೋದಿಲ್ಲ. ಆ ಪ್ರೈವೇಟ್ ಪ್ರಾಪರ್ಟಿ ಗೇಟ್ ಪಕ್ಕದಲ್ಲೇನೆ ನಮಗೆ ಮೇಲಕ್ಕೆ ಹೋಗೋಕೆ ದಾರಿ ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲದಂತಹ ಸ್ಥಳ ಇದು. ತುಂಬಾ ಅಪರೂಪ, ಯಾರಿಗೂ ಗೊತ್ತಿಲ್ಲ. ದಾರಿ ಕೂಡ ಅಷ್ಟೇ ಗೊಂದಲ ಇದೆ. ಫಾರೆಸ್ಟ್ ಇದೆ, ಒಂದು ಮೊನೋಲಿಥಿಕ್ ಹಿಲ್. ಲೆಟ್ಸ್ ಸ್ಟಾರ್ಟ್ ದ ಟ್ರೆಕ್. ನಂದು ಹೈಕಿಂಗ್ ಸ್ಟಿಕ್ ಬಿಟ್ಟು ಬಂದಿದ್ದೆ, ಅದಕ್ಕೆ ಈ ಪೈಪನ್ನು ತಗೊಂಡಿದ್ದೀನಿ, ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂತ. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ. ಇಲ್ಲಿ ನಾವು ಪಬ್ಲಿಕ್ ಯಾರು ಒಳಗಡೆ ಹೋಗೋದಕ್ಕೆ ಅಲೌನ್ಸ್ ಇರೋದಿಲ್ಲ. ಅಲ್ಲಿ ಅವ್ರನ್ನ ಕಾಯ್ಕೊಂಡು ಇಟ್ಕೊಂಡಿದ್ದಾರೆ. ಗೇಟ್ ಪಕ್ಕದಲ್ಲೇ ಇಲ್ಲೊಂದು ದಾರಿ ಹೋಗಿರುತ್ತೆ, ಕಾಲ್ ದಾರಿ. ಈ ದಾರಿಯಿಂದ ಈ ಫಾರೆಸ್ಟ್ ಒಳಗಡೆ ಹಾಸಿ ನಾವು ಮೇಲಕ್ಕೆ ಹೋಗ್ಬೇಕು. ಕಾಫಿ ತೋಟ. ಸೊ ಕೋಟೆ ಗೋಡೆ ಐತಿ ಇಲ್ಲಿ ಒಳಗಡೆ. ಇಲ್ಲಿ ಫೆನ್ಸಿಂಗ್ ಹಾಕಿದ್ರು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಫಾರೆಸ್ಟ್ನವ್ರು ಹಾಕಿರ್ತಕ್ಕಂಥ ಫೆನ್ಸಿಂಗ್ ಅಲ್ಲ ಇದು, ಇಲ್ಲಿ ಪ್ರೈವೇಟ್ನವ್ರು ಯಾರು ಹಾಕಿರ್ಬೇಕು. ಇದು ಕೋಟೆ ಗೋಡೆ. ತುಂಬಾನೇ ಒಂದಾದಂತಹ ದಾರಿ. ಈ ತನಕ ಏನೋ ಬಂದೆ. ಇದೊಂದು ಬತೇರಿ ಪ್ಲಸ್ ದಾರಿ. ಇದೆಲ್ಲ ಬತೇರಿ ಇದೆ. ಬಿಗಿನಿಂಗ್ನಲ್ಲಿ ಸ್ವಲ್ಪ ಗೊಂದಲ ಆಯಿತು ನನಗೆ ದಾರಿ ಹುಡುಕೋದಕ್ಕೆ. ಬಟ್ ಇದೊಂದು ಪಾತಿಗೆ ಬಂದಮೇಲೆ ನನಗೆ ದಾರಿ ಸಿಗುತ್ತೆ. ಇಲ್ಲಿದೆ ದಾರಿ. ಬಟ್ ಇಲ್ಲೊಂದು ದಾರಿ ಇತ್ತಲ್ಲ. ಕೋಟೆಗೆ ಇದ್ದಂತಹ ಫಸ್ಟ್ ಲೇಯರ್ ಆಫ್ ವಾಲ್ನ ಫಸ್ಟ್ ಗೇಟ್ವೇ ಇದು. ಆ್ಯಕ್ಚುಲಿ ಇಲ್ಲಿರೋದು ಇದು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದು ದಾರಿ ಇರೋದು. ಇಲ್ಲಿಂದ ಬಂದರೆ ನಾವು ಇದ್ರ ಮೇಲಕ್ಕೆ ಹೋಗ್ಬೇಕೀಗ ಹತ್ಕೊಂಡು. ಅದೇನು ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದೆಯೋ ಅಥವಾ ಪ್ರೈವೇಟ್ ಪ್ರಾಪರ್ಟಿನ ಇದ್ರೊಳಗಡೆ ಬಂದಿದೆಯೋ ಗೊತ್ತಿಲ್ಲ. ಒಟ್ನಲ್ಲಂತೂ ಫಸ್ಟ್ ಗೇಟ್ವೇ ಆಫ್ ದಿ ಫೋರ್ಟ್ ಇದೇ ಆಗಿತ್ತು. ಈಗ ಇದನ್ನು ಮೇಲಕ್ಕೆ ಹೋಗೋಣ ಹತ್ಕೊಂಡು. ಕೋಟೆಯನ್ನು ಹತ್ತುವಾಗ ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನಿಸಿದ್ದು ಅಂತಂದರೆ, ದಾರಿಯಲ್ಲಿ ಬಿದ್ದಿರತಕ್ಕಂತಹ ಒಣಗಿದ ಎಲೆಗಳು. ಅವು ಜರಿಸುತ್ತವೆ. ಆಮೇಲೆ ತುಂಬ ಜರಿದ್ರೆ ಅದ್ರ ಕೆಳಗಡೆ ಏನಿರ್ತದೆ ಅಂತ ಕಾಣಲ್ಲ. ಕಲ್ಲೂ ಇದ್ರೂ ಇರಬಹುದು. ಅದೊಂದು ಕೋಟೆ ಗೋಡೆ, ಇದು ಬಂಡೆ, ಇಲ್ಲಿ ದಾರಿ ಇದೆ. ನಮ್ಮ ಚರಿತ್ರೆಯಲ್ಲಿ ಮಗನನ್ನ ಕೊಂದಿರುವ ಇತಿಹಾಸಗಳದಾವು. ಆದರೆ ಅವನ ಮಾಂಸವನ್ನ ತಿಂದಿರುವ ಇತಿಹಾಸ ಇರೋ ಕೋಟೆ ಅಂದ್ರೆ ಇದು ಮಾತ್ರ. ಆ ಮಾಂಸವನ್ನ ಉದ್ದೇಶಪೂರ್ವಕವಾಗಿ ರಾಜ ತಿಂದನ ಅಥವಾ ಗೊತ್ತಿಲ್ಲದೆ ತಿನ್ನ? ನೋಡ್ರಿ, ಒಂದು ಒಣಗಿರೋ ಮರ ಕೂಡ ಇನ್ನೊಂದು ಜೀವಿಗಳಿಗೆ ಆಶ್ರಯ ಆಗಿದೆ. ಇದು ನಾವು ಪ್ರಕೃತಿಯಿಂದ ಕಲಿಯಬೇಕಾಗಿರ್ತಕ್ಕಂತಹ ಪಾಠ. ಬೆಳೆದೈತಿ. ಇದಕ್ಕೆ ಪಾಲಿಪೋರ್ ಮಶ್ರೂಮ್ ಅಂತ ಕರೀತಾರೆ. ಅದ್ರ ಬಗ್ಗೆ ಗೊತ್ತಿಲ್ದೇನೆ ಡೋಂಟ್ ಟಚ್ ಇಟ್. ಇವೇ ಡೇಂಜರು, ಜರಿತವೆ ಹುಲ್ಲಲ್ಲಿ. ಇದು ಕೋಟೆ ಗೋಡೆ. ಇಲ್ಲಿ ನೋಡಿ, ಇದು ಪಾತು ಮಲ್ಕೋಕೆ. ಇದು ಬತೇರಿ.
ಒಂದು. ಇದು ಹಿಂಗೆ ಹೋದ್ರೆ ದಾರಿ ಇದೆ. ಈಗ ನಾನೇನು ಮಗನ ತಿಂದ ಮಹಾರಾಜನ ದುರ್ಗದ ಬಗ್ಗೆ ಹೇಳ್ತೀನಿ. ಅಲ್ಲಿ ಯಾವುದೇ ಐತಿಹಾಸಿಕ ದಾಖಲೆಗಳಿಂದ ಮೂಲ ಇಲ್ಲ. ಒಂದು ಸಾಂಪ್ರದಾಯಿಕ ಮೂಲ ಏನಿದೆ, ಜಾನಪದ ಮೂಲ ಏನಿದೆ, ಅದರ ಆಧಾರವಾಗಿ ಮಾಹಿತಿಯನ್ನು ಹೇಳಬೇಕಾಗ್ತದೆ. ಕೋಟೆಗಿದ್ದಂತಹ ಮೂಲ ಹೆಸರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಘಟನೆ ನಡೆದ ಮೇಲೆ ಆಸಮ್ ಇಲ್ಲಂತೂ. ಸೊ ಅಲ್ಲಿ ಕೋಟೆ ಇದೆ, ಕೋಟೆ ಗೋಡೆ. ಅಲ್ಲಿಂದ ಬಂದರೆ ಇದು ದಾರಿ. ಈ ಕೋಟೆಗೆ ಮಗನ ತಿಂದ ಮಹಾರಾಜನ ದುರ್ಗ ಅಂತಾನೆ ಹೆಸರನ್ನ ಕರಿತಾ ಇರೋದು. ಸೊ ಇದೆಲ್ಲ ಕೋಟೆ ಗೋಡೆ. ನಾವು ಬಂದರೆ ಫಸ್ಟ್ ಗೇಟ್ ವೇ, ಐ ಥಿಂಕ್ ಸೆಕೆಂಡ್ ಗೇಟ್ ವೇ ಇದು. ಫಸ್ಟ್ ಗೇಟ್ ವೇ ಬಿದ್ದೈತಿ. ಆ ಮಹಾರಾಯ ಮಗನ ಮಾಂಸವನ್ನ ಯಾಕೆ ತಿಂದ, ಹೇಗೆ ತಿಂದಾದ್ಮೇಲೆ ಅವನು ಏನು ಮಾಡ್ದ ಅನ್ನೋದು ಅದು ಬತೇರಿ, ಇದು ಕೋಟೆ. ಸೊ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಒಳಗೆ ಬಂದರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ. ಇದು ಕೋಟೆ ಬಾಗಿಲಿಗೆ ಹಾಕೋದಕ್ಕಿರ್ತಕ್ಕಂಥ ಹೋಲ್ ಇದು. ಕೋಟೆ ಮೇಲೆ ಮದ್ದಿನ ಮನೆ, ಅರಮನೆ ಅವಶೇಷಗಳು ಇದ್ವಂತ. ಈಗೇನು ಉಳಿದಿರ್ಲಿಕ್ಕಿಲ್ಲ, ಎಲ್ಲವೂ ಡೆಮಾಲಿಷ್ ಆಗಿರ್ತವೆ. ಸೊ ಸೆಕೆಂಡ್ ಗೇಟ್ ವೇ ಇಂದ ಹೊರಗಡೆ ಬಂದರೆ, ಒಳಗಡೆ ಬಂದರೆ ಮುಂದಕ್ಕೆ ದಾರಿ ಕನ್ಫ್ಯೂಸ್ ಆಗುತ್ತೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಇದು ದಾರಿ. ಇದೆಲ್ಲ ಒಂದು ವಿಶಾಲವಾದ ಬಂಡೆ ಇಲ್ಲಿದೆ ನೋಡಿ, ಇದು ದಾರಿ ಇರಬೇಕು. ವೀರರಾಜ ಸ್ಥಳೀಯ ಪಾಳೆಗಾರ, ಇಲ್ಲಿನ ಆಡಳಿತವನ್ನ ನೋಡ್ಕೊತಾ ಇದ್ದಂಥ. ಬಿಯರ್ ಬಾಟ್ಲ್ ಕುಡಿದು ಎಸ್ತಿದ್ದಾರೆ. ಈ ವೀರರಾಜನಿಗೆ, ಪಾಳೆಗಾರನಿಗೆ ಪ್ರತಿದಿನ ಊಟಕ್ಕೆ ಮಾಂಸ ಬೇಕಿತ್ತಂತೆ. ಮೆಟ್ಲಿದೆ, ಕೋಟೆ ಗೋಡೆ ಇದೆ, ಬತೇರಿ ಇದೆ. ಹೋಗೋಣ. ಈ ಸೈನಿಕರು, ಭಟರು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಮಾಂಸವನ್ನ ಅವನಿಗೆ ಬೇಯಿಸ್ಬೇಕು ಅಂತ. ಕೋಟೆ ಗೋಡೆ ಮತ್ತಿದು ಥರ್ಡ್ ಗೇಟ್ ವೇ. ಬಿದ್ದೈತಿ ಇಲ್ಲಿ. ಆಕ್ಚುಲಿ ಒಂದು ಮಂಟಪ ಇತ್ತು ಅನ್ಸುತ್ತೆ, ಈ ಕಂಬಗಳಿದಾವೆ. ಒಂದು ದಿನ ಈ ವೀರರಾಜನಿಗೆ ಮಾಂಸದ ಅಡಿಗೆಯನ್ನ ಮಾಡಬೇಕಾದ್ರೆ ಯಾವ ಪ್ರಾಣಿಗಳು ಸಿಗಲಿಲ್ವಂತೆ. ನೋಡಿ, ಇದು ಕೋಟೆ ಗೋಡೆ, ಇದು ಬತೇರಿ. ಅಲ್ಲೊಂದು ಕೋಟೆ ಗೋಡೆ ಇದೆ, ಮತ್ತಿದು ದಾರಿ, ಇದು ಬತೇರಿ. ಸೊ ಈಗ ರಾಜನಿಗೆ ಮಾಂಸದ ಅಡಿಗೆಯನ್ನ ಮಾಡಲೇಬೇಕು. ಯಾವ ಮಾಂಸದ ಪ್ರಾಣಿಗಳು ಕೂಡ ಬೇಟೆಗೆ ಸಿಕ್ಕಿಲ್ಲ. ಬಾ ಇಲ್ಲಿ ನೋಡಿ. ಆಕ್ಚುಲಿ ಇದು ಪಾತು, ಒರಿಜಿನಲ್ ಪಾತು. ಗೋಡೆ ಎಲ್ಲ ಬಿದ್ದಿರೋದ್ರಿಂದ ಕಲ್ಬಂಡೆ ಎಲ್ಲ ಹತ್ಕೊಂಡು ಹೋಗ್ಬೇಕು. ಯಾವ ಬೇಟೆ ಪ್ರಾಣಿ ಸಿಗದೆ ಇದ್ರೂ ಕೂಡ ಅವತ್ತು ಈ ವೀರರಾಜ ಮಾಂಸದ ಅಡಿಗೆಯನ್ನ ಊಟ ಮಾಡಿದ. ಅವ್ನಿಗೆ ಊಟ ಮಾಡಿಸಿದ್ರು, ಒಳ್ಳೆ ಭರ್ಜರಿಯಾದ ಮಾಂಸದ ಅಡಿಗೆಯನ್ನೇ ಅವನಿಗೆ ಮಾಡಿ ಹಾಕ್ತಾರೆ. ಈ ಬತ್ತೇರಿ, ಈ ದ್ವಾರ ಬಾಗಿಲು ತುಂಬಾನೇ ವಿಶೇಷ. ಯಾಕಂದ್ರೆ ನೋಡಿ, ಅದು ಗಚ್ಚು ಗಾರೆ ಅಂತಾರಲ್ಲ, ಅದು ಹಂಗಿದೆ. ಅದ್ರ ಮೇಲಿನ ಕುಂಬಿ ವ್ಯವಸ್ಥೆ. ಒಂದು ಸುಪ್ರಸಿದ್ಧವಾದ ಹಿಸ್ಟೋರಿಕಲ್ ಬೆಟ್ಟ, ಕುಡುಕರ ಅಡ್ಡೆ. ನೋಡಿ, ರೀಸೆಂಟಾಗಿ ಕುಡಿದೋಗಿರೋ ಬಾಟ್ಲಿಗಳಿವು, ಬಿಯರ್ ಬಾಟ್ಲಿ. ಈಗೇನು ನಾನು ಇಲ್ಲಿ ಕುಂತೀನಿ, ಈ ಮಂಟಪ ಅಂದ್ರೆ ಈ ಡೋರ್ವೇ ಇಂದ ಫಾರೆಸ್ಟ್ ಮುಗೀತು. ಸೊ ಮುಂದೆ ಸಿಗುವಂಥದ್ದು ಒಂದು ಮೋನೋಲಿಥಿಕ್ ಹಿಲ್, ಏಕಶಿಲಾ ಕಲ್ಲು ಬಂಡೆ. ನಾವು ಇನ್ನು ಹತ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸೊ ಇದು ದಾರಿ. ಸೊ ಈ ಬಾಗಿಲನ್ನ ಎಂಟ್ರಿ ಆಗಿ ಬಂದ ಮೇಲೆ ಆಕ್ಚುಲಿ ದಾರಿ ಇದು, ಇಲ್ಲಿಂದ ನಾವು ಮೇಲಕ್ಕೆ ಹೋಗ್ಬೇಕು. ಬಟ್ ಪೊದೆ ಎಲ್ಲ ಬೆಳೆದಿರೋದ್ರಿಂದ ಆ ಬಾಗಿಲಿಂದ ಹಂಗೆ ಹತ್ಕೊಂಡು, ಆ ಬಂಡೆ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಇದನ್ನ ಹತ್ತೋದು ಕಷ್ಟ ಇದೆ. ರಾಜ ತನ್ನ ನಿತ್ಯದ ಊಟವನ್ನ ಮುಗಿಸಿ ಅರಮನೆಗೆ ಬಂದು, ತನ್ನ ಆಸ್ಥಾನಕ್ಕೆ ಬಂದು ಮಗನನ್ನ ಕೇಳ್ತಾನೆ. ತನ್ನ ಮಗನನ್ನ,
ಮಗ ಮನೇಲಿ ಇಲ್ಲ. ಆ ಬಾಗಿಲಿಂದ ಈ ಕಲ್ಲನ್ನು ಹತ್ಕೊಂಡು, ಆ್ಯಕ್ಚುಲಿ ಇದು ದಾರಿ ಇಲ್ಲಿದೆ ಈಸಿಯಾಗಿ, ಅಂದರೆ ನಮಗೂ ಅಲ್ಲಿಂದಷ್ಟು ಮನೆಗಳು ಸಿಗ್ತವೆ. ಇದು ದಾರಿ, ಇಲ್ಲೊಂದು ಕೋಟೆ ಗೋಡೆಗಳ ಮಧ್ಯೆ ವ್ಯವಸ್ಥೆ ಇದೆ, ಗುಹೆಗಳ ವ್ಯವಸ್ಥೆ, ಉಗ್ರಾಣದ ವ್ಯವಸ್ಥೆ ಇರಬೇಕಿದು. ಹಿಂಗಿದೆ. ಓ ಸೋ ಬ್ಯೂಟಿಫುಲ್, ಅಲ್ಲಿ ತನಕ ಇದೆ. ಸೊಂಪಾಗಿ ಭರ್ಜರಿ ಮಾಂಸದ ಊಟವನ್ನ ಮಾಡಿ ಕುಂತಹ ವೀರರಾಜ ತನ್ನ ಮಗ ಎಲ್ಲಿದ್ದಾನೆ ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಡೀ ಅರಮನೆಯನ್ನೆಲ್ಲ ಹುಡುಕ್ತಾನೆ, ಭಟರನ್ನು ಕೇಳ್ತಾನೆ, ಸೈನಿಕರನ್ನ ಕೇಳ್ತಾನೆ, ವಸತಿ ಕಟ್ಟಡದಲ್ಲಿ ಹುಡುಕ್ತಾನೆ, ಎಲ್ಲೂ ಮಗ ಇಲ್ಲ, ಮಗ ಕಾಣಿಸ್ತಿಲ್ಲ. ಇದರಲ್ಲಿ ನನ್ನಂತ ಒಂದು ಆಳು ಬರೋಕ್ಕಾಗಲ್ಲ, ಇಷ್ಟು ದಾರಿಲಿ ಇದನ್ನೆಲ್ಲ ನೋಡ್ಕೊಂಡು ಬಂಡೆ ಮೇಲೆ ಹೋಗ್ಬೇಕು. ಎಲ್ಲರನ್ನು ಕರೆದು ವಿಚಾರಿಸಿ ಆದ್ಮೇಲೆ ಅಡುಗೆ ಭಟ್ಟನ್ ಕರೀತಾರೆ. ಅಡುಗೆ ಭಟ್ಟನ್ ಕರೆದು ಕೇಳ್ತಾರೆ ಏನು ಕತೆ ಅಂದಾಗ ಅಡುಗೆ ಭಟ್ಟ ಹೇಳ್ತಾನಂತೆ, ಮಹಾಸ್ವಾಮಿ ನಿಮಗೆ ಇವತ್ತು ಬೇಯಿಸಿ ಹಾಕೋದಕ್ಕೆ ಎಲ್ಲೂ ಮಾಂಸ ಸಿಗಲಿಲ್ಲ, ಅದಕ್ಕೆ ನಿಮ್ಮ ಮಗನನ್ನೇ ಕಡಿದು ಅಡುಗೆ ಮಾಡಿ ನಿಮಗೆ ಬಡಿಸ್ದೆ, ನೀವು ಹೊಟ್ಟೆ ತುಂಬ ಊಟ ಮಾಡಿದ್ರಿ ಅಂತ ಹೇಳ್ತಾನಂತೆ. ವೀರರಾಜ ತಂದೆಗೆ ಏನು ಅನಿಸ್ಬಾರ, ಈಗ ಹೊಟ್ಟೆ ತುಂಬ ಊಟ ಮಾಡಿ ಕೂತಿದ್ದಾನೆ, ಮಾಂಸದ ಅಡುಗೆಯನ್ನು ಗೊತ್ತಿಲ್ಲ, ತಾನು ತಿಂದಿದ್ದು ಮಾಂಸ ತನ್ನ ಮಗಂದೇ ಅಂತ. ಯಾವ ತಂದೆಗೆ ತಾನೇ ಈ ಸಂದರ್ಭವನ್ನು ಸಹಿಸ್ಕೊಳಕ್ಕಾಗ್ತದೆ? ಇಲ್ಲಿ ನೋಡಿ ಹೆಂಗಿದೆ ಇದು. ಸೊ ಈ ಕಡಿದಾದ ಬೆಟ್ಟವನ್ನು ಹತ್ಕೊಂಡು ನಾನೀಗ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಪೀಕ್ ಇಲ್ಲ, ಪೀಕು ಇನ್ನು ಮುಂದೆ ಇದೆ, ಹೋಗಬೇಕು. ಜಸ್ಟ್ ಇದೊಂದು ಹೋಗುವಂತಹ ದಾರಿ ಬೆಟ್ಟಕ್ಕೆ ಮೇಲೆ. ಈಗ ಮೇಲಕ್ಕೆ ಹೋಗ್ಬೇಕು. ಇದೊಂದು ಬಂಡೆ ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಈ ಬಂಡೆ ಜರಿತಾ ಇಲ್ಲ. ಒಂದು ಪ್ಲೇಟ್, ಬಂಡೆ ಪ್ಲೇಟ್ ಇದು ಜರಿದ ಎಷ್ಟು ಸ್ಟ್ರಾಂಗ್ ಆಗಿ ಕುತ್ಕೊಂಡಿದೆ. ಸೊ ನಾ ಇದನ್ನೆಲ್ಲ ಹತ್ಕೊಂಡು ಬಂದೆ. ಈಗ ಕಣಜಗಳಿದ್ವಲ್ಲ, ಅದು ಸ್ಟೋರ್ ರೂಮು. ಈ ಬೆಟ್ಟ ಏನೈತಲ್ರಿ, ಸಮುದ್ರ ಮಟ್ಟದಿಂದ 3300 ಅಡಿ, ಅಂದರೆ ಈಗಿನ ಫೀಟ್ ಲೆಕ್ಕದಲ್ಲಿ ಹೇಳೋದಾದರೆ ಅಷ್ಟು ಫೀಟ್ ಎತ್ತರದ ಮೇಲೆ ಐತಂತ. ನೋಡ್ರಿ, ಅಲ್ಲಲ್ಲಿ ಗವಿ ಥರ ಇದಾವೆ, ಗುಹೆ ಥರ. ಸೊ ಬ್ಯೂಟಿಫುಲ್. ಈಗ ವೀರರಾಜನ ಬಗ್ಗೆ ಮಾತಾಡೋದಾದರೆ, ಮಗನ ಮಾಂಸವನ್ನು ತಿಂದ್ಬಿಟ್ಟಿದ್ದಾನೆ, ತಾನೇ ಭಟ್ರು ಮಾಡಾಕಿದ್ದಾರೆ, ಆಲ್ರೆಡಿ ಎಲ್ಲ ಕತೆ ಮುಗಿದೋಗಿದೆ. ಈಗ ರಾಜ ಏನು ಮಾಡಬೇಕು ಮುಂದೆ? ಈಗ ಅಡಿಗೆ ಭಟ್ಟನನ್ನು ಶಿಕ್ಷಿಸಿದರೂ ಏನು ಪ್ರಯೋಜನ? ಮಗ ಅಂತೂ ಬರೋದಿಲ್ಲ. ಇದು ಇವನದೇ ಬೈಕೆ, ಪ್ರತಿದಿನ ಊಟಕ್ಕೆ ಮಾಂಸ ಬೇಕೇ ಬೇಕು ಅನ್ನೋದು ಇವನದೇ ಬೈಕೆ ರಾಜಂದು. ಮತ್ತು ಭಟ್ರು ಯಾವುದು ಪ್ರಾಣಿ ಸಿಕ್ಕಿಲ್ಲ, ಮಗನನ್ನೇ ಕಡಿದು ಅಡುಗೆ ಮಾಡಿ ಹಾಕಿ ಬಡಿಸ್ಬಿಟ್ರು, ಇವನು ತಿಂದು ತೇಗಿಬಿಟ್ಟ. ಇಲ್ಲಿಂದ ಬರೋವಾಗ್ರಿ ಹುಷಾರಾಗಿ ಬರಬೇಕು. ನೋಡ್ರಿ ಹೆಂಗೈತಿ ಇದು ಕಂದಕ. ನಾನು ಮೊದಲೇ ಹೇಳ್ದಂಗ್ರಿ, ಇತಿಹಾಸದಾಗ ಮಗನನ್ನ ಕೊಂದ ರಾಜರದ, ಅಂತಹ ರಾಜರಿಗೆ ಯಾವ ಪಶ್ಚಾತ್ತಾಪನೂ ಇರೋದಿಲ್ಲ. ಅವ್ರದ್ದೊಂದು ಸ್ವಾರ್ಥನೋ ದುರುದ್ದೇಶನೋ ಮತ್ತೊಂದು ಮಗದೊಂದು ಯಾವುದೋ ಒಂದು ಕಾರಣಕ್ಕೆ ಹೆತ್ತ ಮಕ್ಕಳನ್ನೇ ಕೊಂದ ರಾಜರಿದ್ದಾರೆ. ಆದರೆ ಆ ಮಗನ ಮಾಂಸವನ್ನು ತಿಂದಂತಹ ರಾಜ ಇವೊಬ್ಬ. ಬಂದ ಮೇಲೆ ಇದನ್ನ ಹತ್ತೋದ ತ್ರಾಸ ಐತ್ರಿ. ಕೊನೆಗೆ ರಾಜ ಇಂಥ ಕೆಲಸ ಆಗ್ಬಿಡ್ತಲ್ಲ ಅಂತ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಕುದುರೆ ಏನಿತ್ತು ಆ ಕುದುರೆಯನ್ನು ಏರ್ಕೊಂಡು ಇದೇ ಬೆಟ್ಟದ ಮೇಲಿಂದ ಕುದುರೆ ಸಮೇತವಾಗಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾನೆ ಅಂತ ಮಾಹಿತಿ ಇರೋದು. ಇಲ್ಲಿನ ಏನು ದಂತಕಥೆಗಳ ಮಾಹಿತಿಯಲ್ಲಿ ನಮಗೆ ಈ ಅಂಶ ಸಿಗ್ತದೆ. ಅವಾಗಿಂದ ಈ ಕೋಟೆಗೆ ಮಗನನ್ನೇ ತಿಂದ ಮಹಾರಾಜನ ದುರ್ಗ ಅಂತ ಹೆಸರು ಬಂತು. ಆ ಮರನ ಹತ್ತಿ ಮೇಲೆ ಬಂದ್ರೆ ಒಂದೇ ಒಂದು ಬಂಡೆ ಉದ್ದಕ್ಕೂ ಇರೋದು. ವೀರರಾಜನ ಮರಣದ ನಂತರ ಈ ಕೋಟೆಯನ್ನು ಯಾರು ಅಷ್ಟಾಗಿ ಬಳಕೆ ಮಾಡಿಕೊಂಡಿರಲಿಕ್ಕಿಲ್ಲ.
ಇದೊಂದು ಪಾಳ ಬಿದ್ದ ಕೋಟೆಯಾಗಿ ಉಳ್ಕೊಂಡ್ಬಿಡ್ತು. ಈಗಲೂ ಕೂಡ ಇದು ಕುಡುಕರ ಅಡ್ಡೆ ಆಗಿದೆ ಹೊರತು ಪ್ರವಾಸಿ ತಾಣ ಅಂತೂ ಅಲ್ಲ. ಕೋಟೆ ಇಲ್ಲೈತೆ ನೋಡ್ರಿ. ಕೋಟೆ ಅಲ್ಲ, ಇದು ಕೊಳ, ನೀರಿನ ಕೊಳ. ವಾಟರ್ ಸೋರ್ಸ್ ಫಾರ್ ಫೋರ್ಟ್. ನೀರಿಲ್ಲ. ಕೊನೆಗೆ ನಾವೀಗ ಕೋಟೆಯ ಪೀಕ್ ಏನು ತುದಿ ಇದೆ ಅಲ್ಲಿಗೆ ಬಂದು ಓಡಾಡ್ತಾ ಇದ್ದೀವಿ. ಇದೊಂದು ನೀರಿನ ಮೂಲ, ವಾಟರ್ ಸೋರ್ಸ್ ಕೋಟೆಗೆ. ಅದು ವಾಟರ್ ಸೋರ್ಸು. ಇದು ನವಯುಗದ ಒಲೆ ಹಚ್ಚುವ ಪ್ರಯತ್ನ. ಅಡುಗೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇದು ಪೀಕ್ ಆಲ್ಮೋಸ್ಟ್. ಇಲ್ಲೊಂದು ಕಟ್ಟಡದ ವ್ಯವಸ್ಥೆ ಇದೆ, ಬಿದ್ದೈತಿ. ಇದೆಲ್ಲ ಪೀಕ್ ನೋಡ್ರಿ. ಕೋಟೆಯ ಒಂದು ಭಾಗ ಇದು. ಇಲ್ಲಿಂದ ನೇಚರ್ ಸೊ ಬ್ಯೂಟಿಫುಲ್. ಬಟ್ ಅಲ್ಲಲ್ಲೇ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಿ ಬಂಡೆಗಳನ್ನು ಅಗದು ಹಾಕ್ತಿದ್ದಾರೆ. ಅಲ್ಲೊಂದು ಹಿಲ್ ರೇಂಜು, ಎಲ್ಲವೂ ಹಸಿರಾದ ಪ್ರದೇಶ. ಆ ಕಡೆ ಅಲ್ಲಿ ಒಂದು ಹೇಮಾವತಿ ಬ್ಯಾಕ್ ವಾಟರ್ ಇದೆ. ಇಲ್ಲಿಂದ ಕಾಣಿಸುತ್ತೆ, ಬಟ್ ನಮ್ಮ ಕ್ಯಾಮ್ರಾದಲ್ಲಿ ಕಾಣಲ್ಲ. ಆ ಕಡೆ ನೋಡೋಣ ಏನೈತೆ ಅಂತೇಳಿ. ಇದು ಈ ಕಡೆ ಭಾಗ. ಕೆಳಗಡೆ ಎಲ್ಲ ತೋಟ ಮನೆಗಳಿದಾವೆ. ಅಲ್ಲೊಂದು ಕ್ರಷರ್ ಇದೆ. ಇದೆ ಬೆಟ್ಟ, ಪೀಕ್ ಇದು. ಈ ಬೆಟ್ಟಕ್ಕೆ ಏನಾದರೂ ನೀವು ಟ್ರೆಕ್ಕಿಂಗು ಮತ್ತೊಂದು ಮುಗ್ದೊಂದು ಅಂತ ಬಂದರೆ ದಯವಿಟ್ಟು ಒಳ್ಳೆ ಶೂ ಚಪ್ಪಲಿಯನ್ನು ಹಾಕೊಂಬರ್ರಿ. ಯಾಕಂತಂದ್ರೆ ಇಲ್ಲಿ ಬೆಟ್ಟದ ತುಂಬ ಬಿಯರ್ ಬಾಟ್ಲ್ಗಳನ್ನು ಒಡೆದು ಅದ್ರ ಗ್ಲಾಸ್ಗಳು ಎಲ್ಲಿ ಬೇಕಲ್ಲೇ ಬಿದ್ದಿರ್ತವೆ. ನಿಮ್ಮ ಕಾಲಿಗೆ ಹಾನಿಯಾಗುವ ಸಾಧ್ಯತೆ ಇರ್ತದೆ. ಸೊ ಅದನ್ನೆಲ್ಲ ತಪ್ಪಿಸ್ಕೋಬೇಕು ಅಂತಂದರೆ ಒಳ್ಳೆ ಶೂ ಇರಲಿ, ಒಳ್ಳೆ ಚಪ್ಪಲಿ ಹಾಕೊಂಡು ಬನ್ನಿ. ಕೆಳಗೆ ಇಳಿಯುವಂತಹ ಟೈಮು, ಹೋಗೋಣ ಕೆಳಗೆ ಇಳಿದು. ಇದು ಬೆಟ್ಟದ ಫ್ರಂಟ್ ವ್ಯೂ, ಟಾಪ್. ಅಲ್ಲೊಂದು ಮೈನಿಂಗ್ ನಡೆಸ್ಯಾರ, ಕ್ವಾರಿ. ಅಲ್ಲದು ಕ್ರಷರು, ಅದಕ್ಕೆ ಸ್ಟೋನ್ ಇಲ್ಲಿಂದ ಸಪ್ಲೈ ಮಾಡ್ತಾರ. ಅಲ್ಲೇ ಒಂದು ಬೆಟ್ಟ ಕಾಣಿಸ್ತೈತಲ್ಲ, ಈ ಬೆಟ್ಟ ಕಾಣಿಸ್ತೈತಲ್ಲ, ಇದಕ್ಕೆ ಪಾರ್ವತಮ್ಮನ ಬೆಟ್ಟ ಅಂತ ಕರೀತಾರೆ. ಮತ್ತೆ ಯಾವಾಗಾದ್ರೂ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಇದು ಫ್ರಂಟ್ ವ್ಯೂ. ಇಲ್ಲಿ ಇಳಿಯೋದು ಭಾಳ ತ್ರಾಸ ಐತ್ರಿಪ್ಪ. ಇದನ್ನ ಕುಂತ ಇಳಿಬೇಕಿನ್ನು ಎಷ್ಟೊತ್ತ. ಮೊನೋಲಿಥಿಕ್ ಹಿಲ್ ತುಂಬಾ ಸ್ಟೀಪಿ ಇತ್ತಲ್ಲ, ಸ್ವಲ್ಪ ತ್ರಾಸ ಆಯ್ತು ಹತ್ತಕ್ಕೆ. ಬೆವರು ಬಂದು ಬಾಡಿ ಡಿಹೈಡ್ರೇಷನ್ ಬೇರೆ ಆಗುತ್ತೆ. ಆವಾಗ ನೀರು ಅದು ಇದು ಸ್ವಲ್ಪ ಎಲೆಕ್ಟ್ರೋಲೈಟ್ಸು ತರಬೇಕು. ಟ್ರೆಕ್ಕಿಂಗ್ ಬರೋರೆಲ್ಲ ಲೈಟ್ ಆಗಿ ಕುಡ್ಕೊಂಡು ಮಾಡ್ತೀನಿ. ಇಷ್ಟಾತ್ರಿ ಆ ಮಹಾರಾಜನ ಮಾಂಸದ ಕತೆ. ಡಿಫಿಕಲ್ಟಿ ಟ್ರೆಕ್ಕು. ಹತ್ತೋದು ಎಷ್ಟು ಕೇರ್ಫುಲ್ ಆಗಿರ್ತೀವಿ, ಇಳಿಯೋದು ಅದ್ರ ಡಬಲ್ ಕೇರ್ಫುಲ್ ಆಗಿ ಇಳಿಬೇಕು ನಾವು. ಯಾಕಂದ್ರೆ ಆ ಫಾರೆಸ್ಟ್ ಒಳಗಡೆನೂ ಒಣಗಿರೋ ಎಲೆ ಇರೋದ್ರಿಂದ ಜರ್ಸುತ್ತೆ ಕಾಲು. ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ನನ್ನ ಕಡೆಯಿಂದ ನಾನು ರೆಕಮೆಂಡ್ ಮಾಡಲ್ಲ. ಪ್ರಾಕ್ಟೀಸ್ ಇಲ್ಲದೆ ಇರೋರಿಗೆ ತುಂಬಾ ಸಣ್ಣ ಚಾರಣ, 2 hours ಸಾಕೇನೋ ಹತ್ತಿ ಇಳಿಯೋಕ್ಕೆ. ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರ್ತಕ್ಕಂತಹದ್ದು, ನನ್ನೂ ಸೇರಿಸಿ ಕೆಲವು ಜನ ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂಥ ಪ್ಲೇಸ್ ಇದು. ಲೋಕಲ್ ಅವ್ರಿಗೆ ಇದ್ರ ಮಹತ್ವ ಗೊತ್ತಿಲ್ಲ. ಎಲ್ಲಿ ಬೇಕಲ್ಲಿ ಕುಡಿದು ಗ್ಲಾಸನ್ನು ಒಡೆದಾಕಿದ್ದಾರೆ. ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತೂ ಏನೂ ಸಿಗಲ್ಲ. ಯಾವ್ದಾರು ತೋಟದ ಮನೆಯಲ್ಲಿ ನೀರು ಸಿಕ್ಕರೆ ಸಿಗಬೇಕೇ ಹೊರತು ತಿನ್ನಕ್ಕಂತೂ ಏನು ಸಿಗಲ್ಲ. ಸೊ ತಿಂಡಿ ತಿಂದು, ಓನ್ ವೆಹಿಕಲ್ ಇದ್ದ ಬಂದರೆ ತಿಂಡಿ ತಿಂದು ಊಟದ ಲಂಚ್ ಟೈಮ್ಗೆ ನಾವು ಸಿಟಿ ಸೇರ್ಕೋಬಹುದು. ನಿಯರೆಸ್ಟು ಸಿಟಿ. ತುಂಬ ಚೆನ್ನಾಗಿತ್ತು. ಈಗ ಇಳಿತಾ ಇದ್ದೀನಿ. ಇವು ಏನು ಗೊತ್ತೇನ್ರಿ, ಇವಕ್ಕೆ ನೀವೇನಂತೀರಿ? ನಮ್ಮ ಕಡೆ ಉತ್ತತ್ತಿ ಬೀಜ ಅಂತ ಕರಿತೀವಿ. ಡ್ರೈ ಡೇಟ್ ಸೀಡ್ಸ್. ನಮ್ಮ ಮನೇಲಿ ಏನೋ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ನಲ್ಲಿ ನಾನು ಎತ್ತಿ ಇಟ್ಕೊಂಡಿದ್ದೆ ಬೀಜನ. ನಮ್ಮಮ್ಮನಿಗೆ ಹೇಳಿ ಎತ್ತಿ ಇಟ್ಕೊಂಡಿದ್ದೆ. ಈಗ ಈ ಬೀಜನ ನಾನು ಈ ಫಾರೆಸ್ಟ್ ತುಂಬ ಎಷ್ಟು ಸಾಧ್ಯನೋ ಅಷ್ಟು ಎಸೆದು ಹೋಗ್ತೀನಿ. ಸೊ ಆಗಲೇ ನಾನು ಹೋಗೋವಾಗ್ರೆ ಅಲ್ಲಿಂದ ಹಂಗೆ ಮೇಲಕ್ಕೆ ಹೋಗಿದ್ದೆ. ಅಲ್ಲಿಂದ ಇಲ್ಲಿನೂ ಬಂದು ಇಲ್ಲಿ ಮೇಲಕ್ಕೆ ಹೋಗ್ಬೋದು. ನೋಡ್ರಿ, ನಾನು ತಂದಿದ್ನಲ್ಲ ಡ್ರೈ ಡೇಟ್ ಬೀಜಗಳನ್ನು ಈಗ ಎಸ್ತು ಹೋಗ್ತಿದ್ದೀನಿ. ದಾರಿಲಿ ಎಂಡ್ ತನಕನೂ ಎಸ್ಕೊಂಡು ಹೋಗ್ತೀನಿ ಎಸ್ತು. ಮನುಷ್ಯನ ಎದೆಗೆ ಬಿದ್ದ ಅಕ್ಷರ ಕೆಡಬಹುದು, ಕೆಡಿಸಬಹುದು. ಅದಕ್ಕೆ ಸಾಕಷ್ಟು ನಿದರ್ಶನಗಳು ಸಿಗ್ತಾವೆ.
ಅಂದ್ರೆ ಭೂಮಿಗೆ ಬಿದ್ದ ಬೀಜ ಯಾವತ್ತೂ ಕೆಡೋಂಗಿಲ್ರಿ. ಒಂದು ಅದು ಹುಟ್ಟಿ ಫಲ ಕೊಡ್ತೈತಿ, ಇಲ್ಲ ಕೊಳೆತು ಭೂಮಿಗೆ ಗೊಬ್ಬರ ಅಂತೂ ಆಗೇ ಆಕೈತಿ. ಸೊ ಆದ್ರಿಂದ ಒಗಿತೀನಿ. ಅವು ಹುಟ್ಟದೇ ಇದ್ರು ನನಗೇನು ಬೇಜಾರಿಲ್ಲ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಭರವಸೆ ಹುಟ್ಲಿ ಅಂತ, ಹುಡ್ತವೆ ಅಂತ. ಹುಟ್ಲಿಲ್ಲ ಅಂದ್ರೆ ಗೊಬ್ಬರ ಅಂತೂ ಆಗ್ತವೆ. ಬಿದ್ದಿತ್ತು ಮಂಟಪ ಬಿದ್ದಿತ್ತಲ್ರಿ, ಅದರ ಕೆಳಗಡೆ ಈ ಕಡೆ ಒಂದಿಷ್ಟು ಎಸಿತಿದ್ದೀನಿ. ಇಷ್ಟಾತ್ ನೋಡ್ರಿ ಇವತ್ತ ಮಗನ ತಿಂದ ಮಹಾರಾಜನ ದುರ್ಗದ ಚಾರಣ. ಅದ್ಭುತವಾಗಿತ್ತು. ನನ್ನ ನೆಕ್ಸ್ಟ್ ಟ್ರೆಕ್ ಯಾವುದು ಏನು ಅನ್ನೋದ್ರ ಬಗ್ಗೆ ನನ್ನ ವಾಟ್ಸಪ್ ಚಾನಲ್ನಾಗ ಹಾಕಿರ್ತೀನಿ. ನನ್ನ ವಾಟ್ಸಪ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ನೀವು ಕೂಡ ಜಾಯಿನ್ ಆಗಿ ನಿಮ್ಗೇನಾರ ಇಂಟ್ರೆಸ್ಟ್ ಇದ್ರೆ ಫಾಲೋ ಮಾಡಿರಿ. ಮತ್ತು ಈ ಕೋಟೆ ಬಗ್ಗೆ ಏನಾರ ಮಾಹಿತಿ ನಾನು ಬಿಟ್ಟು ಹೋಗಿದ್ರೆ ಅಥವಾ ನಿಮ್ಗೇನಾರ ಹೆಚ್ಚಿನ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಮಹಾರಾಜ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.